ಹಿಂಗೆ ಇರುತ್ತಾ ಫುಲ್ ಇಂಟರ್ವ್ಯೂ? ನಂಗೆ ನಿಜ ಸ್ಕೇರಿ ಸೊಳಗ್ ಬಿಟ್ಟಂಗಿದೆ. ಸ್ಕೇರಿ ಸೊಳಗ್ ಬಿಟ್ಟು ಏನಾದ್ರು ಮಾಡಿ ಅಂತ. ಆದ್ರೂ ಮಾತಾಡಿ ಯಾಕೆ ಇಷ್ಟೊಂದು ಸೈಲೆಂಟ್? ಹಿಂಗೆ ಲೈಟ್ಸ್ ಆಫ್ ಇರುತ್ತಾ? ಅಯ್ಯೋ ನಾನು ಯಾರಿದ್ದು? ಯಾರಿದು ಆಂಕರ? ಏನಂದಿದ್ದು? ನಾರ್ಮಲ್ ಇಂಟರ್ವ್ಯೂ ಅಂದಿದ್ದು. ಏನಿದೆಲ್ಲ? ಹಾಯ್, ಏನ್ ಮಾಡ್ಬೇಕು? ತೆಗಿಬೇಕಾ? ಆ ಸ್ಕೇರಿ ಶುರು ಹಚ್ಕೊಳ್ಳೋಣ. ಏ ಚೀಟಿ ಓದ್ಬೇಕಾ? ಓ, ಫಸ್ಟ್ ಸೆಗ್ಮೆಂಟ್ 13 ಮಿನಿಟ್ಸ್ನ ಟೈಮರ್ ಮುಗಿಯೋ ಅಷ್ಟರಲ್ಲಿ ಈಚ್ ರೆಡ್ ಥ್ರೆಡ್ನ ರೆಡ್ ಕಲರ್ ಓಪನಿಂಗ್ ಇರೋ ಕಡೆಯಿಂದ ಆಚೆ ತೆಗೆದು ಗೇಮ್ನ ಸಾಲ್ವ್ ಮಾಡಬೇಕು. ಇದಕ್ಕೆ 30 ಮಿನಿಟ್ಸ್ ಬೇಕಾ ಅಂತ ಮನ್ಸಲ್ಲಿ ಅನ್ನಿಸ್ಬೋದು. ಬಟ್ ಟ್ವಿಸ್ಟ್ ಏನಂದರೆ, ಗೇಮ್ ಮಧ್ಯೆ ನಿಮ್ಮನ್ನ ಡೈವರ್ಟ್ ಮಾಡೋಕ್ಕೆ ಅಂತಲೇ ಕ್ವೆಶನ್ಸ್ ರೆಡಿಯಾಗಿದೆ. ಓ, ವೆಲ್ಕಮ್ ಟು wiz.com ಯೂಟ್ಯೂಬ್ ಚಾನಲ್. ಯೋರ್ ಟೈಮ್ ಇನ್ನೂ ಆಗಿಲ್ಲ, ಇನ್ನೊಂದ್ಸತಿ ಓದ್ತೀನಿ. 30 ಮಿನಿಟ್ಸ್ನ ಟೈಮಲ್ಲಿ ಮುಗಿಯೋ ಅಷ್ಟರಲ್ಲಿ ಈಚ್ ರೆಡ್ ಥ್ರೆಡ್ ಇದು ಇದನ್ನು ರೆಡ್ ಕಲರ್ ಓಪನಿಂಗ್ ಇರೋ ಕಡೆಯಿಂದ ಇದರಿಂದ ಆಚೆ ತೆಗಿಬೇಕು. ಅಷ್ಟೇನಾ? ಅಷ್ಟೇ. ಅದಕ್ಕೆ 30 ಸೀರಿಯಸ್ಲಿ? ಓಕೆ, ಟೈಮ್ ಸ್ಟಾರ್ಟ್ಸ್ ನೌ. ಇದೇಂಗಿದು? ಇಷ್ಟೇನಾ? ಕ್ಲೋಸ್ ಆಗಿದೆ. ಮೋಸ. ಬರ್ತಾ ಇಲ್ಲ. ಇದೇನೋ ಒಂದು ಟೆಕ್ನಿಕ್ ಇದೆ ಅನ್ಸುತ್ತೆ. ಬಂತು. ಇಲ್ಲ. ಓ ಮೈ ಗಾಡ್, ಹಿಂಗಾಯ್ತು. ಶರಣ್ಯ ಶೆಟ್ಟಿ. ಓ, ನನ್ನ ನೇಮಲ್ಲೇ ಇದೆಯಾ ಇದೆಲ್ಲ? ಶರಣ್ಯ ಶೆಟ್ಟಿನ ಬಿಗ್ ಬಾಸ್ ಸೀಸನ್ 12 ಅವರ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೋ, ನಾಟ್ ಇನ್ ಬಿಗ್ ಬಾಸ್ ಸೀಸನ್ 12. ಸೀಸನ್ 12 ಇಷ್ಟು ಬೇಗ ಬೇಡ ಅಂತ ಅನ್ಸುತ್ತೆ. ಸ್ವಲ್ಪ ಸಿನಿಮಾಗಳನ್ನ ಮಾಡಬೇಕು. ಸಿನಿಮಾಗಳನ್ನ ಮಾಡಿ ಆಮೇಲೆ ಇದೊಂದು ಆಪ್ಷನ್ ನೋಡೋಣ ಅಂತ. ನಾಟ್ ಇನ್ ಸೀಸನ್ 12. ನೋ. ಇದು ಏನಪ್ಪ ಇದು ಕಷ್ಟ ಇದೆ. ಇದು ಬೇಕಂತ ಹಿಂಗೆ ಕೊಟ್ಟಿದ್ದೀರಾ? ಇದನ್ನು ಕೀಳ್ಬೋದಾ? ಮಾತಾಡ್ತಿಲ್ಲ ಅವರು. ನಾನು ಫ್ರಸ್ಟ್ರೇಷನಲ್ಲೇ ಹೋಗ್ತೀನಿ. ನಂಗೇನು ಗೊತ್ತಾ ಆ್ಯಂಕರ್, ನಿಮ್ಮ ಹೆಸರೇನು? ನಿಮ್ಮನ್ನು ಡಿಸ್ಟ್ರಾಕ್ಟ್ ನಾನು ಮಾಡ್ತೀನಿ ಇವಾಗ. ವಾಟ್ ಈಸ್ ಯುವರ್ ನೇಮ್? ವಿಜ್. ಹಾಯ್ ವಿಜ್. ವಿಷಯ ಏನಪ್ಪ ಅಂದರೆ, ನಿಮ್ಮ ಟೀಮ್ ಅವರು ಮೋಸ ಮಾಡಿದ್ದಾರೆ. ಬರ್ತಾ ಇಲ್ಲ ಇದು. ಇದರಿಂದ
ಫಾರೆಸ್ಟ್ ಸಿನಿಮಾ ಬಗ್ಗೆ ಹಾಗೂ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ 2 ಮಾತು. ಸೊ ಇದ್ರ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಂದು ಕಂಪ್ಲೀಟ್ಲಿ ವಿಲೇಜ್ ಹುಡುಗಿ. ಸೊ ಇದುವರೆಗೂ ನನ್ನ ಲಂಗ ದಾವಣಿಲಾಗಲಿ ಲಂಗ ಬ್ಲೌಸಲ್ಲಾಗಲಿ ಕಾಣಿಸ್ಕೊಂಡೇ ಇಲ್ಲ ಸ್ಕ್ರೀನ್ ಮೇಲೆ, ನನ್ನ ಇನ್ಸ್ಟಾಗ್ರಾಮ್ ಬಿಟ್ಟು. ಸೊ ಅದೊಂದು ನನಗೆ ಸ್ಪೆಷಲ್ ಕ್ಯಾರೆಕ್ಟರ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಲೈಕ್ ಡ್ರೀಮ್ ಗರ್ಲ್. ಚಿಕ್ಕಣ್ಣಾಗೆ ಅನೀಶ್ಗೆ ಕನ್ಸಲ್ಲಿ ಯಾವಾಗಲೂ ಬರ್ತಿರೋ ಅಂಥ ಒಂದು ಡ್ರೀಮ್ ಗರ್ಲ್. ಸೊ ಅದು ನನ್ನ ಕ್ಯಾರೆಕ್ಟರ್. ಫುಲ್ ಟ್ರೆಡಿಷ್ನಲ್. ಇಟ್ಸ್ ಲೈಕ್ ಏನಮ್ಮಿ ಕೃಷ್ಣಂ ಪ್ರಣಯ ಸಖಿಲಿ ನನ್ನ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆಲ್ಲ 100% ಶಾಕ್ ಆಗುತ್ತೆ. ಯಾಕಂದರೆ ಆ ಥರ ಇದೆ ಪಾತ್ರ. ನಾನು ಕೇಳ್ತೀನಿ ಅಷ್ಟೇ ಇದೀನಿ ಇವಾಗ. ಇದು ಯಾವುದಿದು ಮೋಸ ಆಗಿದೆ ಇದಿಲ್ಲ ನನಗೆ. ಹಿಂಗೆ ಬಂದರೆ 3ಕ್ಕೆ ಬರುತ್ತೆ. ನೀವು ಲಾಸ್ಟಲ್ಲಿ ತೋರಿಸ್ಬೇಕು ನನಗೆ. ಇದು ಸುಮ್ಮನೆ ಎಲ್ಲ ಕೊಡೋಂಗಿಲ್ಲ ಆಯಿತಾ. ಇದು ನೋಡಿದ್ರೆ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನ್ನ ಸೆಕೆಂಡ್ ಎಪಿಸೋಡಿಗೆ ನನ್ನ ಫಸ್ಟ್ ಎಪಿಸೋಡಲ್ಲಿ ಕೂರಿಸ್ಬಿಟ್ಟು ನೀವು ಇವತ್ತು ಕಷ್ಟ ಇದೆ. ಓಪನಿಂಗ್ ಸೆರೆಮನಿ, ಟೇಪ್ ಕಟಿಂಗ್, ಜ್ಯುವೆಲ್ರಿ ಬ್ರಾಂಡ್ಸ್ ಶೂಟ್ಸ್, ಡಿಸೈನರ್ ಶೂಟ್ಸ್ ಮಾಡೋರಿಗೆ ಗ್ಲಾಮರ್ ಗೊಂಬೆ ಶರಣ್ಯ ಶೆಟ್ಟಿ. ಥ್ಯಾಂಕ್ಸ್. ಹಾಟ್ ಫೇವ್ರೆಟ್ ಅನ್ನೋ ಮಾತಿದೆ. ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ಈ ಕ್ವೆಶನ್ ಮಾಡಿದವ್ರ ಮೇಲೆ ತುಂಬ ಖುಷಿ ಇದೆ. ಥ್ಯಾಂಕ್ಸ್. ಅಫ್ಕೋರ್ಸ್ ಖುಷಿ ಇದ್ದೇ ಇರುತ್ತೆ. ಗೊಂಬೆ, ಗ್ಲಾಮರ್ ಗೊಂಬೆ ಅಂತೆಲ್ಲ ಹೇಳ್ತಿದ್ದಾರೆ. ಹೌದು, ಐ ಡೋಂಟ್ ನೋ ವಾಟ್ ಟು ಸೇ. ನಂಗೆ ಬ್ಲಶ್ ಆಗುತ್ತೆ ಅಷ್ಟೇ. ಏನು ಹೇಳೋದು, ಖುಷಿ ಆಗುತ್ತೆ. ಇವ್ರು ಹಿಂಗೆ ನೋಡ್ತಿದ್ದು ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಟರ್ವ್ಯೂಲಿ ಐ ಆಮ್ ಕ್ಲೂಲೆಸ್. ಎನಿವೇಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಇಸ್ ಏನು ನಿಮ್ಮ ಹೆಸರು ವಿಸ್, ಹೌದಾ? ಒಪ್ತೀರಾ ನೀವು ಇದನ್ನು? ಹಲೋ ಗುರು, ರಿಯಾಕ್ಷನ್ನು ಕೊಡ್ತಾ ಇಲ್ಲ ಗುರು. ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಗುತ್ತೆ ಇದ್ರ ಬಗ್ಗೆ. ಗ್ಲಾಮರ್ ಡಾಲ್ ಅಂತ ಹೇಳ್ತಾರೆ, ಬಟ್ ಸಿನಿಮಾ ಅಂತ ಬಂದಾಗ ಒಳ್ಳೆ ಆರ್ಟಿಸ್ಟ್ ಅಂತ ಅನ್ಸ್ಕೋಬೇಕು ಅನ್ನೋ ಗೋಲ್ ಇದೆ. ಸೊ ಸದ್ಯಕ್ಕೆ ಗ್ಲಾಮರ್ ಗೊಂಬೆ ಅಂತಿದ್ದಾರೆ, ಖುಷಿ ಇದೆ. ನಾನು ಗಿವ್ ಅಪ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಆಯಿತಾ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇದು ಯಾಕೋ ಇನ್ನೂ ಒಂದು 1 hour ಮಾಡಿದ್ರು ಆಗಲ್ಲ ಅನಿಸ್ತಿದೆ. ಲಾಸ್ಟಲ್ಲಿ ವಿಸ್ ಅವ್ರಿಗೆ ಕೊಟ್ಟರು ಇದನ್ನು ಮಾಡಲ್ಲ ಅಂತ ನನಗೆ 100% ನಂಬಿಕೆ ಇದೆ. ಯಾವ್ದು ಇದು ಕಟ್ ಮಾಡಬೇಕಷ್ಟೇ ಇದನ್ನು ಹಿಂಗೆ. ಅಥವಾ ಇದನ್ನು ಹಿಂಗೆ ತೆಗಿಬೋದಾ? ಹಿಂಗೆ ಕಟ್ ಆಗುತ್ತೆ ಆಮೇಲೆ. ಫಸ್ಟ್ ಎಪಿಸೋಡಲ್ಲೇ ನಿಮ್ಮ ಪ್ರಾಪ್ ಕಟ್ ಮಾಡಿ ಹೋಗ್ಬಿಟ್ರೆ ಅಂತ ಒಂಚೂರು. ಇದನ್ನ ತೆಗಿಬೋದಾ? ಗ್ರೇ ಏರಿಯಾ ಹುಡ್ಕೋಣ ಇವಾಗ. ನಾನು ಬಿಗ್ ಬಾಸ್ ನೋಡ್ತೀನಿ. ಸೊ ಮಂಜಣ್ಣನ ಗ್ರೇ ಏರಿಯಾ ಏನಾರ ಸಿಗತ್ತಾ ನೋಡ್ತಾ ಇದ್ದೀನಿ. ಇಷ್ಟ ಇರೋದು ಇದು. ವಾ, ಒಂದೇ ಇಲ್ಲಿ ಬರ್ತಾ ಇದೆ, ಇಲ್ಲ ಇಲ್ಲಿ ಮಿಡಲಲ್ಲಿ ಹೋಗ್ತಾ ಇದೆ. ಹಿಂಗೇನಾರ ಮಾಡ್ಬೇಕಾ? ನಂಗೆ ಬೇಡ, ನಾನು ಡಿಸ್ಟ್ರಾಕ್ಟ್ ಆಗೋಕ್ಕೆ ಇಷ್ಟ ಇಲ್ಲ ನನಗೆ. ಸೋ ಕ್ಯೂಟ್. ಹುಡುಗಿರು ಮೆನ್ಸ್ಟ್ರುಯಲ್ ಸೈಕಲ್ ಓಪನ್ ಆಗಿ ಮಾತಾಡೋದು ತಪ್ಪಾ ಸರಿನಾ? ಐ ಫೀಲ್ ಸರಿ. ತಪ್ಪೇನಿದೆ ಇದರಲ್ಲಿ? ಮೆನ್ಸ್ಟ್ರುಯಲ್ ಸೈಕಲ್ ಇಸ್ ಅ ಪಾರ್ಟ್ ಆಫ್ ದ ಬಾಡಿ. ಈಗ ಹೆಂಗೆ ತಲೆನೋವು, ಹೇಗೆ ಮೈಕೈ ನೋವು ಬರುತ್ತೆ ಅಲ್ವಾ, ಹೇಗೆ ಡೈಜೆಷನ್ನು, ಇದೆಲ್ಲ ಹೆಂಗೆ ನಾವು ನಾರ್ಮಲಾಗಿ ಎಲ್ಲರ ಹತ್ರ ಮಾತಾಡ್ತೀವಿ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆನೂ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ನಾನು ಮಾತಾಡ್ತೀನಿ. ಐ ಡೋಂಟ್ ಮೈಂಡ್ ಟೆಲ್ಲಿಂಗ್ ಐ ಮೀನ್ ಪೀರಿಯಡ್ಸ್ ಅಥವಾ ಸ್ಯಾನಿಟ್ರಿ ನ್ಯಾಪ್ಕಿನ್ ಎಲ್ಲ. ನನ್ನ ಇನ್ಫ್ಯಾಕ್ಟ್ ಎವ್ರಿ ಡೇ ನನ್ನ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ವಿಡಿಯೋ ಮಾಡಿದಾಗ ಕೂಡ ಸ್ಯಾನಿಟ್ರಿ ನ್ಯಾಪ್ಕಿನ್ ವಾಸ್ ಅ ಫಸ್ಟ್ ಥಿಂಗ್. ಸೊ ನಮ್ಗಾಗೋವಂಥ ಪ್ರತಿದಿನ ಬ್ರೀದಿಂಗ್, ರೆಸ್ಪಿರೇಟ್ರಿ, ಡೈಜೆಷನ್ ಹೆಂಗೆ ಹೇಳ್ತೀವೋ ಹಾಗೆ ಮೆನ್ಸ್ಟ್ರುಯಲ್ ಸೈಕಲ್ ಇಟ್ಸ್ ಅ ಕಾಮನ್ ವರ್ಡ್. ಮುಂಚೆ ಇದನ್ನು ತುಂಬ ದೊಡ್ಡದಾಗಿ ಟ್ರೀಟ್ ಮಾಡ್ತಾಯಿದ್ರು. ಇವಾಗ ಐ ಡೋಂಟ್ ಮೈಂಡ್ ಟಾಕಿಂಗ್. ಸರಿ, ಮಾತಾಡಬೇಕು ಹುಡುಗಿರು, ಅವಾಗಷ್ಟೇ ಅದು ನಾರ್ಮಲೈಸ್ ಆಗೋದು ಅಂತ ಅಷ್ಟೆ. ಸೊ ಇಟ್ಸ್ ನಾಟ್ ಸಮಥಿಂಗ್ ಟು ಫೀಲ್ ಅಶೇಮ್ಡ್ ಆಫ್. ನಾನು ಯಾರಿಗೂ ಹೇಳಬಾರ್ದು ಹಂಗೆ. ಇವಾಗ ಇನ್ಫ್ಯಾಕ್ಟ್ ಮೆನ್ಸ್ ಆಲ್ಸೋ, ಹುಡುಗರು ಕೂಡ ಇನ್ಫ್ಯಾಕ್ಟ್ ನಾನು ನೋಡಿರೋಂಗೆ ಈಗಿನ ಜನ್ರೇಷನ್ ಹುಡುಗರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ತಾನೇ? ಹೌದು, ಎಲ್ಲರೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ನನ್ನ ಬ್ರದರ್ಸ್ ಆಗಿರ್ಬೋದು, ದೇ ಆರ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವಾಗ ಆ ಥರ ಏನೂ ಪ್ರಾಬ್ಲಮ್ ಬರಲ್ಲ ಹುಡುಗರಲ್ಲಿ. ಇದನ್ನು ಏನೋ ಇದೆ ಇದು ಹಿಂಗೆಲ್ಲ ತೆಗಿಬೇಕಾ ಅಂತ.
ಇಲ್ಲಿಗೆ ಬಂತು. ನಿಜ ತೆಗ್ದೆ ಅನ್ಕೊಂಡೆ ಲಾಸ್ಟಲ್ಲಿ. ಹೆಂಗೆಂಗೋ ಮಾಡಿ ವಾಪಸ್ ಅಲ್ಲಿಗೆ ಬಂತು. ನಾನು ಹೆಂಗಾದ್ರೂ ಮಾಡಿ ತೆಗಿಲೇಬೇಕಿದೀಗ. ಹಿಂಗಾಯ್ತು. ಮುರಿದೋಯ್ತು. ಇಲ್ಲ ಮುರಿದೋಗಿಲ್ಲ, ಚೂರು ಮುರಿದೋದಂಗೆ ಆಯಿತು. ಬಟ್ ಓಕೆ, ಮ್ಯಾನೇಜಬಲ್. ಬಟ್ ನೀವು ನೆಕ್ಸ್ಟ್ ಎಪಿಸೋಡಿಗೆ ಬೇರೆ ತಗೊಬರ್ಬೇಕಿದಾಗಲ್ಲ. ಪಾಸ್. ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಮದುವೆ ಗಾಸಿಪ್ ಎಲ್ರಿಗೂ ಗೊತ್ತು. ಅಕಸ್ಮಾತ್ ಅವ್ರು ಒಪ್ಕೊಂಡ್ರೆ ನಿಮ್ಗೆ ಓಕೆನಾ? ಕ್ಯಾಸ್ಟ್ ಪ್ರಾಬ್ಲಮ್ ಅಂತೂ ಬರಲ್ಲ. ಇದು ಆದರೆ ಫ್ಯಾನ್ಸ್ ಮಾತ್ರ ಫುಲ್ ಖುಷಿ ಆಗ್ತಾರೆ. ಪಾಪ ಈ ವಿಷಯ ರಕ್ಷಿತ್ ಶೆಟ್ಟಿ ಅವ್ರಿಗೆ ಗೊತ್ತಾ? ಇಲ್ಲ. ಸೊ ಇಟ್ ವಾಸ್ ಜಸ್ಟ್ ಅ ಗಾಸಿಪ್ ಆಗಿತ್ತು, ಹೌದು. ಬಟ್ ಆ ಗಾಸಿಪ್ ಆಗೋದಕ್ಕಿಂತ ಜಾಸ್ತಿ ಈ ಥರ ಇಂಟರ್ವ್ಯೂಲ್ ಕ್ವೆಶನ್ ಕೇಳಿ 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 ಅದು ಗಾಸಿಪ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾಕೆ? ವೈ ಡು ಯು ವಾಂಟ್ ಮೈ ಮ್ಯಾರೇಜ್ ಇಶ್ಯೂಸ್? ನಿಮಗೆ ಮದುವೆ ಆಗಿದೆಯಾ? ಇವ್ರು ಏನು ಮಾತಾಡಲ್ಲ. ಈಸ್ ಲೈಕ್, ಸೊ ಈ ಕ್ವೆಶನ್ ಬಗ್ಗೆ ಕೇಳಬೇಕಂದ್ರೆ ಇಟ್ ವಾಸ್ ಜಸ್ಟ್ ಅ ಗಾಸಿಪ್. ಆ್ಯಂಡ್ ಅವ್ರು ಒಪ್ಕೊಂಡ್ರೆ ಅವೆಲ್ಲ ಸೆಕೆಂಡ್ ಮಾತು. ಆ್ಯಂಡ್ ಐ ಆಮ್ ಹಿಸ್ ಫ್ಯಾನ್. ಫ್ಯಾನ್ಸ್ ಖುಷಿ ಆಗ್ತಾರೆ, ಹಾಗೆ ಅವ್ರು ಮದುವೆ ಅನೌನ್ಸ್ ಮಾಡಿದ್ರೆ ಆ್ಯಸ್ ಅ ಫ್ಯಾನ್ ನಾನು ಕೂಡ ಖುಷಿ ಆಗ್ತೀನಿ. ಅವ್ರ ಸಿನಿಮಾಗಳನ್ನ ನೋಡ್ತೀನಿ, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ರಕ್ಷಿತ್ ಶೆಟ್ಟಿ ಸರ್ ಜೊತೆ ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ಅದಂತೂ 100% ಕರೆಕ್ಟ್. ಬಿಕಾಸ್ ಆ್ಯಸ್ ಅ ಫ್ಯಾನ್ ನನಗೆ ಅವ್ರು ತುಂಬ ಇಷ್ಟ. ಅವ್ರ ಆ್ಯಕ್ಟಿಂಗ್ ಮಾಡಬೇಕಾ? ಅವ್ರು ಮಾತು ಮಾಡ್ತಾ ಇಲ್ಲ, ರಿಯಾಕ್ಷನ್ನು ಕೊಡ್ತಾ ಇಲ್ಲ. ಯಾವ್ದು ಗುರು ಇದು? ಅಬ್ಬಾ, ಹಿಂಗೇನಾರು 2 ದಿನ ಇಟ್ಬಿಟ್ರೆ ನಾನು ಹೋಗಿ ಹಾಕ್ಸ್ಕೊತೀನಿ ಅಷ್ಟೇ. ನನಗೆ ಯಾರು ಮಾತಾಡ್ತಾ ಇರ್ಬೇಕು, ನನಗೆ ಪಟ ಸೈಲೆನ್ಸ್ ಅಂದರೆ ಆಗಲ್ಲ. ಇನ್ಫ್ಯಾಕ್ಟ್ ಇವ್ರು ಬರೋಕ್ಕಿನ್ನ ಅರ್ಧ ಗಂಟೆ ಮುಂಚೆ ಲೈಟ್ಸ್ ಆಫ್ ಮಾಡಿ ಹಿಂಸೆ ಕೊಟ್ಟರು. ಈಗ ಹಿಂಗೆ ಸೈಲೆನ್ಸ್ ನಿಜ ಆಗಲ್ಲ ನನಗೆ, ಪಿನ್ ಡ್ರಾಪ್ ಸೈಲೆನ್ಸು. ಅಯ್ಯೋ ಅಪ್ಪ, ಅವ್ರು ನೋಡಿದ್ರೆ ಆಗ್ತಾ ಇಲ್ಲ. ಇಷ್ಟೇನಾ? ಇದು ಏನೋ ಪ್ರಾಬ್ಲಮ್ ಆಗಿದೆ ಇದಕ್ಕೆ. ಅಷ್ಟೇ ಬಂತಲ್ಲ, ಫುಲ್ ಆಚೆ ತೆಗಿಬೇಕಾ ಹಿಂಗೆ? ಕಟ್ಟೆ ಮಾಡ್ಬೇಕಾದ್ರೆ ಇವಾಗ ನೀವು ಇದಾದ್ಮೇಲೆ ನೀವು ಮಾಡ್ತೀರಾ? ಅರ್ಧ ಗಂಟೆ ಆದಮೇಲೆ ನಂಗೆ 100% ಶೋರ್ ನಾನು ಬಕ್ರಾ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದೀರಾ ಅಂತ. ಆಗ್ತಾ ಇಲ್ಲ ಇದು. ಬಿಗ್ ಬಾಸ್ ಚೆನ್ನಾಗಿತ್ತು ಇದಕ್ಕಿನ್ನ. ಎಲ್ರಿಗೂ ಇಂಡಸ್ಟ್ರಿಲಿ ಗಾಡ್ ಫಾದರ್ ಇದ್ದಾರೆ. ಶರಣ್ಯ ಅವ್ರಿಗೆ ಗಾಡ್ ಮದರ್ ಥರ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಇದ್ದಾರೆ. ಅವರ ಜೊತೆಗಿನ ಬಾಂಧವ್ಯದ ಬಗ್ಗೆ ಹೇಳಿ. ಅಮೇಝಿಂಗ್ ಕ್ವೆಶನ್ ಇದು. ನಾನು ನಿಜವಾಗ್ಲೂ ಇದನ್ನು ಪ್ರಿಯಾಂಕಾ ಮ್ಯಾಮಿಗೆ ಈ ಕ್ವೆಶನ್ ತೊಗೊಂಡೋಗಿ ತೋರಿಸ್ತೀನಿ. ಬಿಕಾಸ್ ಎಸ್, ಶಿ ಈಸ್ ದ ಬೆಸ್ಟ್ ಆಫ್ ಪರ್ಸನ್ ನಾನು ಇಂಡಸ್ಟ್ರಿಲಿ ಮೀಟ್ ಮಾಡಿದ್ದು. 100% ಶರಣ್ಯಗೆ ಗಾಡ್ ಫಾದರ್ ಎಲ್ಲ ನಾನು ಎಲ್ಲ ಕಡೆ ಹೇಳಿದ್ದೆ, ನನ್ನ ಗಾಡ್ ಫಾದರ್ ಇಲ್ಲ, ನಾನು ಬಂದಿದ್ದೀನಿ ಅಂತ. ಬಟ್ ಮೊದಲನೇ ಸಿನಿಮಾ ಅಂತ ಬಂದಾಗ ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ಸ್ ಪ್ರಿಯಾಂಕಾ ಮ್ಯಾಮ್ನ ಮೀಟ್ ಮಾಡ್ತೀನಿ 1980 ಅನ್ನೋ ಸಿನಿಮಾಗೆ. ಅದಾದಮೇಲೆ ಅವ್ರು ನನಗೆ ಕೊಟ್ಟಂಥ ಸಪೋರ್ಟ್ ಇಲ್ಲಿ ಈಗಿನ ತನಕನೂ ಫ್ರಮ್ ಸಿನಿಮಾ ಇಂಡಸ್ಟ್ರಿ ಈಸ್ ಅಮೇಝಿಂಗ್. ಸೊ ಎವ್ರಿ ಟೈಮ್ ನಾನು ಏನಾದರೂ ಒಂದು ವರ್ಕ್ ಮಾಡ್ತೀನಿ ಅಂತ ಅಂದಾಗ, ಅಥವಾ ನಾನು ನಾರ್ಮಲ್ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಶೂಟ್ ಮಾಡಿ ಪೋಸ್ಟ್ ಮಾಡಿದ್ರು, ಶಿ ಈಸ್ ದೇರ್ ಟು ಸಪೋರ್ಟ್, ಟು ಸೇ ಇನ್ನೂ ಮಾಡ್ತೀಯಾ ಮಾಡು ಅಂತ. ಸೊ ಆ ಮೆಂಟಲ್ ಸಪೋರ್ಟ್ ನನಗೆ 100% ಪ್ರಿಯಾಂಕಾ ಮ್ಯಾಮಿಂದ ಸಿಕ್ಕಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಔಟ್ ಆಫ್ ಇಂಡಸ್ಟ್ರಿ ಅಂತ ಫೀಲ್ ಬರ್ತಿದ್ದಾಗ, ಇಲ್ಲ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಇಂಡಸ್ಟ್ರಿ ಅಂತ ನನ್ನ
ಫ್ರಂಟ್ ಲೈನಲ್ಲಿ ಯಾವುದೇ 1980 ಇವೆಂಟ್ಗೆ ಹೋದ್ರೂ ನಾನು ಹಿಂದೆ ಇರ್ತಾ ಇದ್ದೆ, ಅವರಿಲ್ಲ ಬಾ ಮುಂದೆ ಬಾ ಅಂತ ಕರ್ಕೊಂಡ್ಬಿಡೋರು. ಸೊ ಅದೊಂದು ನನಗೆ ಇನ್ಸ್ಪಿರೇಷನ್. ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಫ್ರೆಷರ್ಸ್ ಯಾರನ್ನ ಬರ್ತಾರೆ ಅವ್ರಿಗೆ ಅದೇ ಥರ ಟ್ರೀಟ್ ಮಾಡಬೇಕು ಅನ್ನೋದು ಅವ್ರು ನೋಡಿ ನಾನು ಕಲ್ತಿದ್ದೀನಿ. ಜಸ್ಟ್ ಬಿಕಾಸ್ ಫ್ರೆಷರ್ಸ್ ಅಂದ ತಕ್ಷಣ ನಾವು ಮುಂದಿರಬೇಕು ಅನ್ನೋ ಬದಲು ಎಲ್ಲರೂ ಒಟ್ಟಿಗೆ ಮುಂದಿರೋಣ ಅನ್ನೋದು ನಾನು ಪ್ರಿಯಾಂಕಾ ಮ್ಯಾಮ್ ನೋಡಿ ಕಲ್ತಿದ್ದೀನಿ. ಸೊ ದಿಸ್ ಇಸ್ ಅನ್ ಅಮೇಝಿಂಗ್ ಕ್ವಶನ್, ವೆರಿ ಸ್ಪೆಷಲ್ ಒನ್. ಪ್ರಿಯಾಂಕಾ ಮ್ಯಾಮ್, ದಿಸ್ ಇಸ್ ಫಾರ್ ಯು. ಇದನ್ನ ನಾನು ತಗೊಂಡೋಗ್ತೀನಿ ಮನೆಗೆ. ಐ ವಾಂಟ್ ಟು ಶೋ ಹರ್. ಥ್ಯಾಂಕ್ಸ್. ಒಳ್ಳೆ ಕ್ವಶನ್ಸ್ ಕೇಳ್ತಿದ್ದೀರ. ಏನು ಗೊತ್ತಾ, ಇನ್ನೊಂದು 10 ನಿಮಿಷ ಇದ್ರೆ ನಿಮ್ಮನ್ನೇ ನಾನು ಮಾತಾಡಿಸ್ತೀನಿ. ಪವರ್ ಇದೆ ನನಗದು. ಯಾರು ಸೈಲೆಂಟಾಗಿರ್ಬಾರ್ದು, ನನ್ನ ಜೊತೆಲಿರೋ ಎಲ್ಲರೂ ಮಾತಾಡ್ತಾ ಇರಬೇಕು. ಚೆನ್ನಾಗಿರುತ್ತೆ ಅವಾಗ. ನೀವು ಹಿಂಗೆ ಮಾಸ್ಕ್ ಮ್ಯಾನ್. ಯಾಕೆ ಸ್ಕೇರಿ ಆಗಿದೆ? ಶುರು ಹಚ್ಕೊಳ್ಳೋಣ. ಬ್ರಿಲಿಯಂಟ್. ಆಗ ನಾನು ಟಯರ್ಡ್. ಇದು ನಿಜವಾಗ್ಲೂ ಇದಕ್ಕೊಂದು ಸೊಲ್ಯೂಷನ್ ಇದೆಯಾ? ಇದೆಯಾ? ಇದು ಯಾಕೋ ಇವ್ರು ಡೌ ಮಾಡಿದ್ರೆ ಸೀರಿಯಸ್ ಆಗಿದಿಲ್ಲ. ಕಟ್ ಆಯ್ತಾ ಅಂತ ಯಾಕೋ ಡೌಟು. ಹಿಂಗಾಗಿದೆ ಇದು. ಓ, ಹಿಂಗೂ ಮಾಡ್ಬೋದಾ? ಗ್ರೇ ಏರಿಯಾ ಹುಡ್ಕೊಳಕ್ ಹೋಗಿ ಕಟ್ ಮಾಡ್ಬಿಟ್ಟೆ. ಬೇಡ ಬಿಡಿ, ಆಗ್ಬೇಕು, ಮೋಸ ಆಗತ್ತೆ. ಹಂಗೆ ಮಾಡಂಗಿಲ್ವಾ? ಕಟ್ ಮಾಡಿ. ಕ್ಯಾಮ್ರಾಮನ್, ಓಕೆ. ಇದು ಯಾಕೆ ಹಿಂಗಾಯ್ತು? ಮಧ್ಯದಲ್ಲಿ ನಿಮ್ಮ ಸ್ವಯಂವರ ನಡೀತಿದೆ. ಕನ್ನಡ ಇಂಡಸ್ಟ್ರಿಲಿ ಇರೋ ಯಾವ 3 ಹೀರೋಗಳು ಕಂಟೆಸ್ಟ್ ಮಾಡಬೇಕು? ಆಲ್ರೆಡಿ ಮದುವೆ ಆಗಿರೋ ಹೀರೋ ನೇಮ್ಸ್ ಹೇಳೋ ಹಾಗಿಲ್ಲ. ಸ್ಮಾರ್ಟ್. ಬೇಕಾ ನಂಗೆ ಕ್ವೆಶನ್ ಇವಾಗ? ನಿಮ್ಮ ಸ್ವಯಂವರ ನಡೀತಿದೆ, ಕನ್ನಡ ಇಂಡಸ್ಟ್ರಿ ಇರೋ ಯಾವ 3 ಹೀರೋ? ಇದನ್ನ ನಿಜವಾಗ್ಲೂ ಹೇಳ್ಬೇಕಾ? ಆಲ್ರೆಡಿ ಮದ್ವೆ ಆಗಿರೋ ಹೀರೋ ನೇಮ್ಸ್ ಹೇಳಂಗಿಲ್ವಂತೆ. ನಂಗೆ ಈ ಕ್ವೆಶನ್ನು ಎಲ್ಲರಿಗೂ ಮದುವೆ ಆಗಿದೆ ಇಂಡಸ್ಟ್ರಿಲಿ. ಎಲ್ಲರಿಗೂ ಮದುವೆ ಆಗಿದೆ, ಎಲ್ಲಾರ್ಗೂ ಹೆಂಡ್ತಿ ಮಕ್ಕಳೆಲ್ಲ ಇದ್ದಾರೆ. ಆಮೇಲೆ ಚೆನ್ನಾಗಿರಲ್ಲ. ಮದುವೆ ಆಗ್ದಿರೋರು ಅಂದರೆ ನನ್ನ ಫ್ರೆಂಡ್ಸ್ಗಳಲ್ಲಿ ಈಗ ನಾನು ಗಟ್ಟಿ ಮೇಳ, ನನ್ನ ನಗುವಿನ ಹೋಗಳ ಮೇಲೆ ಪೇರು ಅಭಿಷೇಕ್ ರಾಮದಾಸ್. ಅದು ಬಿಟ್ಟರೆ ನನಗೆ ಇಂಡಸ್ಟ್ರಿಯಲ್ಲಿ ವಿರಾಟ್, ಆಮೇಲೆ ಇನ್ನೊಂದು ಇನ್ಯಾರಿಗೆ ಮದುವೆ ಆಗಿಲ್ಲ ಇಂಡಸ್ಟ್ರಿಲಿರೋರಿಗೆ? ಎಲ್ರಿಗೂ ಮದುವೆ ಆಗೋಗಿದೆ. ನಿರಂಜನ್ ಸುಧೀಂದ್ರ, ಪ್ರಿಯಾಂಕಾ ಮಾಮ, ಉಪ್ಪಿ ಸರ್, ನನ್ನ ಮಗ, ಎಲ್ಲ ನನ್ನ ಫ್ರೆಂಡ್ಸೇ. ಸೊ ಡೋಂಟ್ ಮೈಂಡ್ ಹೌ ಗೈಸ್, ಜಸ್ಟ್ ಕ್ವೆಶನ್ಸ್. ಟ್ವೆಂಟಿ 25 ಶರಣ್ಯ ಶೆಟ್ಟಿಗೆ ಇರೋ ಮೂವಿ ಲೈನಪ್ಸ್ ಬಗ್ಗೆ ನಿಮ್ಮ ಫ್ಯಾನ್ಸ್ಗೆ ಸ್ವಲ್ಪ ಅಪ್ಡೇಟ್ ಕೊಡಿ. ನಾನು ಕನ್ನಡದಲ್ಲಿ ಆಲ್ಮೋಸ್ಟ್ ಆಫ್ಟರ್ ಕೃಷ್ಣ ಪ್ರಣಯ ಸಖಿ 20+ ಸ್ಕ್ರಿಪ್ಟ್ಸ್ ಕೇಳಿದೆ. ಬಟ್ ಯಾವುದು ಅಂತ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಅದೇ ಗ್ಲ್ಯಾಮರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನೀವು ಒಂದ್ಸತಿ ಇಷ್ಟು ಸಪೋರ್ಟ್ ಮಾಡಿದ್ಮೇಲೆ ಇನ್ನಷ್ಟು ವಿತ್ ಗುಡ್ ನಮ್ಮ ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಗುಡ್ ಕ್ಯಾರೆಕ್ಟ್ರಲ್ಲಿ ನಿಮಗೆ ಬರಬೇಕು ಅಂತ ಆಸೆ. ಈಗ ಸದ್ಯಕ್ಕೆ 2 ಸೈನ್ ಮಾಡಿದ್ದೀನಿ. ಸೊ ಇನ್ನೊಂದು 15 to 20 ಡೇಸ್ ಒಳಗಡೆ ವಿತ್ ಫೋಟೋಶೂಟ್ ಆ್ಯಂಡ್ ವಿತ್ ಕ್ಯಾರೆಕ್ಟರ್ ಲುಕ್ಕಲ್ಲಿ ನಿಮ್ಮ ಮುಂದೆ ಬರಬೇಕು ಅಂತ. ಸೊ ಆದಷ್ಟು ಬೇಗ ಹ್ಯಾಪಿ ನ್ಯೂಸೇ ಕೊಡ್ತೀನಿ ಅಂತ ಹೇಳ್ತೀನಿ.
ಅದು ಮಾತ್ರ ಸತ್ಯ. ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಸೊ ಎಸ್, ಇದೇನಿದು ಇಷ್ಟಲ್ಲ. ಚೇಂಜಿನೆಲ್ಲ ಇಟ್ಕೊಂಡಿದ್ದೀರ. ಇದು ಯಾಕೋ ಆಗ್ತಾ ಇಲ್ಲ, ಇದು ಕಟ್ಟಾಗಂಗೆ ಕಾಣಿಸ್ತಾ ಇದೆ. ಇದನ್ನ ನೀವು ಲಾಸ್ಟಲ್ಲಿ ಈಗ ಏನಾರ ಮಾಡಿಕೊಟ್ಟಿಲ್ಲ ಅಂದರೆ ಅಷ್ಟೇ. ಇವಾಗ ಏನಿರುತ್ತೆ? ಓಹ್, ಆಟಿಟ್ಯೂಡಾ? ಸ್ಯಾಂಡಲ್ವುಡ್ಡಲ್ಲಿ ಡ್ರಗ್ ಕೇಸ್, ಮೀಟು ಕೇಸ್, ಕ್ಯಾಸ್ಟಿಂಗ್ ಕೌಚ್, ಈ ಥರ ತುಂಬ ಕೇಸಸ್ ಸೌಂಡ್ ಮಾಡಿವೆ. ನಿಮಗೆ ಯಾವುದಾದ್ರೂ ಅನುಭವ ಆಗಿದೆಯಾ? ಈ ಕ್ವೆಶನ್ ನನಗೆ ಇನ್ಫ್ಯಾಕ್ಟ್ ಟು ಟೇಕ್ ಅ ಸ್ಟ್ಯಾಂಡ್, ನಾನು ಎಷ್ಟೊಂದು ಇಂಟರ್ವ್ಯೂಯಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ, ಈಗ ಡ್ರಗ್ ಕೇಸ್ ಅನ್ನೋದು ಇಟ್ಸ್ ಅ ಸೋಷಿಯಲ್ ಕಾಸ್ ನನ್ನ ಪ್ರಕಾರ. ಅಂದರೆ ಇಡೀ ಇಂಡಿಯಾದಲ್ಲಿ ಸುಮಾರು ಕಡೆ, ಎಷ್ಟು ಕಡೆ ರೇವ್ ಪಾರ್ಟೀಸ್ ಹಿಡ್ತಿದ್ದಾರೆ ಆ್ಯಂಡ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ್ಯಂಡ್ ಈವನ್ ಈ ಕ್ಯಾಸ್ಟಿಂಗ್ ಕೌಚ್ ಅನ್ನೋದು ಬರೀ ಸ್ಯಾಂಡಲ್ವುಡ್ಡಲ್ಲಿ ಅಥವಾ ಬರೀ ಸಿನಿಮಾ ಇಂಡಸ್ಟ್ರೀಲಿ ಅನ್ನೋದು ತಪ್ಪಾಗತ್ತೆ. ಇನ್ಫ್ಯಾಕ್ಟ್ ನಾವು ಮೊನ್ನೆ ರೀಸೆಂಟಾಗಿ ನೋಡಿದ್ವಿ ದಟ್ ಮೆಡಿಕಲ್ ಫೀಲ್ಡಲ್ಲಿ ಯಾವುದೋ ಒಂದು ಹುಡುಗಿದ್ ರೇಪ್ ಆಯಿತು, ಅಥವಾ ಯಾವುದೇ ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಸೆಕ್ಟರ್ ತೊಗೊಂಡ್ರು ವಿ ಹ್ಯಾವ್ ಸೀನ್ ಅದು ಹಂಗಾಯ್ತು ಹಿಂಗಾಯ್ತು, ಅಲ್ಲೇನೋ ಇನ್ಸ್ಪೆಕ್ಟ್ರಲ್ಲಿ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ. ಬಟ್ ನಮ್ದು ಏನಾಗುತ್ತೆ, ಶೋಬಿ ಒಂದು ಗ್ಲಾಮರ್ ಫೀಲ್ಡ್ ಇರೋದ್ರಿಂದ ಸ್ಯಾಂಡಲ್ವುಡ್ನಲ್ಲಿ ಅಥವಾ ಇಂಡಸ್ಟ್ರೀಲಿ ಆ ಥರ ಜಾಸ್ತಿ ಇದೆ ಅಂತ ಪರ್ಸ್ಪೆಕ್ಟಿವ್ ಆಚೆ ಬರುತ್ತೆ. ಬಟ್ ನಾನೇನು ಅಂದ್ಕೊಳ್ಳೋದು ಅಂದರೆ, ಇಟ್ಸ್ ಆಲ್ವೇಸ್ ಅ ಮಿರರ್ ಅಲ್ವಾ. ನಾವೀಗ ನಿಮಗೆ ಸೆಕೆಂಡ್ ಕೊಟ್ಟರೆ ಕೊಡಿ ಸೆಕೆಂಡು, ಈಗ ಇವ್ರು ಸೆಕೆಂಡ್ ಕೊಡ್ತಾರೆ, ನಾನು ಕೊಡಲೇ ಇಲ್ಲ ಅಂದರೆ ನೀವು ಕೊಡೋಕೆ ಹೋಗಲ್ಲ. ಸೊ ಇಟ್ಸ್ ಆಲ್ವೇಸ್ ಲೈಕ್ ಅ ಮ್ಯೂಚುವಲ್ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಈಗ ಆರ್ಟಿಸ್ಟಿಕ್ ಫೀಲ್ಡ್ ಹೇಗಿದೆ ಅಂದರೆ, ಯಾರು ಬೇಕಿದ್ರೂ ಒಳಗೆ ಬರ್ಬೋದು. ಇಟ್ಸ್ ನಾಟ್ ಲೈಕ್ ಅಲ್ಲೇನೋ ನಮ್ಗೆ ಇವ್ರು ಒಳ್ಳೆಯವರ ಕೆಟ್ಟವರಾಗ ಗೊತ್ತಿರಲ್ಲ, ಯಾರು ಬೇಕಿದ್ರೂ ಒಳ್ಳೆಯವರು ಬರ್ಬೋದು. ಸೊ ಫೇಕ್ ಪೀಪಲ್ ಇರ್ಬೋದು. ಸೊ ಇಟ್ಸ್ ಲೈಕ್ ಚೂಸಿಂಗ್ ಅ ರೈಟ್ ಪರ್ಸನ್ ಇಸ್ ಅ ಕೀ. ಸೊ ಅನುಭವ ಅಂತಂದರೆ, ಎಸ್ ಅಫ್ಕೋರ್ಸ್ ನಾನು ಮೀಟ್ ಮಾಡಿರೋರೆಲ್ಲ ಜೆನ್ಯೂನ್ ಪೀಪಲ್ಲ, ಡೆಫಿನೆಟ್ಲಿ ಇಲ್ಲ. ನಾವು ಫೇಕ್ ಪೀಪಲ್ನ ಮೀಟ್ ಮಾಡಿರ್ತೀವಿ. ಬಿಕಾಸ್ ಈ ಗಾಡ್ ಫಾದರ್ ಇಲ್ಲ ಅಂತ ಅಂದಾಗ 4-5 ವರ್ಷ ಏನು ಸ್ಟ್ರಗಲ್ ಮಾಡ್ಕೊಂಬಂದಿದ್ವಿ, ಎಷ್ಟೊಂದು ಟೈಮ್ ವೇಸ್ಟ್ ಆಗಿರೋ ಜನಗಳನ್ನೂ ಮೀಟ್ ಮಾಡಿದ್ದೀನಿ, ಫೇಕ್ ಪೀಪಲ್ನು ಲೈಫಲ್ಲಿ ಮೀಟ್ ಮಾಡಿದ್ದೀನಿ. ಬಟ್ ಅವ್ರು ಯಾರು ಜೆನ್ಯೂನ್ ಮೇಕರ್ಸ್ ಅಲ್ಲ. ಜೆನ್ಯೂನ್ ಪ್ಯಾಷನೇಟ್ ಮೇಕರ್ಸ್ ಯಾವತ್ತೂ. ಸೊ ಈ ಫ್ರೆಷರ್ಸ್ಗೆ ನಾನು ಇದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಫ್ ಪೀಪಲ್ ಆರ್ ಡೂಯಿಂಗ್ ಆಲ್ ಆಫ್ ದೀಸ್ ಶಿಟ್ ಥಿಂಗ್ಸ್, ದೆನ್ ಅವ್ರು ಡೆಫಿನೆಟ್ಲಿ ಅವ್ರು ಪ್ಯಾಷನೇಟ್ ಆಗಿರಲ್ಲ ಆ್ಯಂಡ್ ಅವ್ರು ಡೆಫಿನೆಟ್ಲಿ ಸಿನಿಮಾಗಳನ್ನ ಮಾಡಲ್ಲ. ಸೊ ನಿಮ್ಗೆ ಅಲ್ದ್ರಲ್ಲೇ ಜೆನ್ಯೂನಿಟಿನ ನೀವು ಜಡ್ಜ್ ಮಾಡ್ಬೋದು. ಸೊ ಬಿ ವೇರ್ ಆಫ್ ಫೇಕ್ ಪೀಪಲ್ ಅಷ್ಟು. ತುಂಬ ಮಾತಾಡ್ಬಿಟ್ನಾ? ಸ್ನೇಹ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕ ತಂಗಿ ಥರ ಬಾಂಡಿಂಗ್ ನಿಮ್ಮ ಹಾಗೂ ಅನ್ವಿತಾ ಸಾಗರ್ ಅವರು ನಡುವೆ ಇದ್ದಿದ್ದು ಹೆಚ್ಚು ಸಡನ್ ಆಗಿ ಏನಾಯಿತು? ಯಾಕಿಬ್ರು ಒಟ್ಟಿಗೆ ಕಾಣಿಸ್ಕೋತಿಲ್ಲ? ಸೊ ಏನೇನೆಲ್ಲ ಕ್ವೆಶನ್ ಹುಡುಕಿದ್ದಾರೆ ಅಂದರೆ, ಸಿ ಶಿ ಇಸ್ ಮೈ ಗುಡ್ ಫ್ರೆಂಡ್. ಡೆಫಿನೆಟ್ಲಿ ಆ ಬಾಂಡಿಂಗ್ ಸೀರಿಯಲ್ ಮಾಡೋತ್ತಿಗೆ ಜಾಸ್ತಿನೇ ಇತ್ತು. ಆಲ್ಮೋಸ್ಟ್ ಎವ್ರಿ ಡೇ ಮೀಟ್ ಆಗ್ತಾ ಇದ್ವಿ. ಅವಾಗ ಏನಾಗ್ತಾ ಇತ್ತು, ನನಗೂ ಕೂಡ ಒಂದೇ ಸೆಟ್ಟು, ಅವಳದು ಒಂದೇ ಸೆಟ್. ಇವಾಗ ಹೆಂಗೆ ಕಾಲೇಜಿಗೆ ಹೋಗ್ತಾ ಇದ್ದಾಗ ಕಾಲೇಜ್ ಫ್ರೆಂಡ್ಸ್ ಇರ್ತಾರೆ, ಬಟ್ ಆಫ್ಟರ್ ಕಾಲೇಜ್ ಮುಗಿದ್ಮೇಲೆ ನಿಮ್ದೊಂದು ಲೈಫ್ ಇರುತ್ತೆ, ಇವ್ರದ್ದೊಂದು ಲೈಫ್ ಇರುತ್ತೆ. ಆದಾಗ ಟೈಮ್ ಸಿಕ್ಕಿದಾಗ ಮೀಟ್ ಮಾಡ್ತಾ ಇರ್ತಾರೆ. ಸೊ ಆ ಥರ ನಮ್ಮದು ಸ್ವಲ್ಪ ಡಿವೈಡ್ ಆಗಿದೆ. ಬಿಕಾಸ್ ನಾನು ಸಿನಿಮಾ ಜರ್ನಿಗೆ ಬಂದೆ, ಅವಳು ಉದಯ ಟಿ ವಿಲಿ ಸೀರಿಯಲ್ ಮಾಡೋಕ್ಕೆ ಹೋದ್ಲು. ಸೊ ಟೈಮಿಂಗ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ. ಅವಳು ಮಂಗಳೂರು, ನಾನು ಬೆಂಗಳೂರು, ಹಾಗಾಗಿ ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ದ ರೆಸ್ಪೆಕ್ಟ್ ಆನ್ ಈಚ್ ಅದರ್ ಆ್ಯಂಡ್ ದ ಲವ್ ಟುವರ್ಡ್ಸ್ ಈಚ್ ಅದರ್ ಇಸ್ ದ ಸೇಮ್. ಮೀಟ್ ಆಗದೆ ಇರ್ಬೋದು ಅಷ್ಟೇ, ಬಟ್ ಯಾವತ್ತೇ ಸಿಕ್ಕಿದ್ರೂ ದಟ್ ಐ ನೋ ನಾವು ಎಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು. ಅದು ಬಿಟ್ಟರೆ ಮಿಸ್ಕಮ್ಯುನಿಕೇಷನ್ ಆಗದೆ ಗ್ಯಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಚಿಕ್ಕ ಪುಟ್ಟ ಒಂದೊಂದು ಮಿಸ್ಕಮ್ಯುನಿಕೇಷನ್ ಆಗಿತ್ತು. ಆ್ಯಂಡ್ ಅದು ಫ್ರೆಂಡ್ಶಿಪ್ಪಲ್ಲಿ ಅದು ಕಾಮನ್. ಮಿಸ್ಕಮ್ಯುನಿಕೇಷನ್ ಆಗೋದು, ಜಗಳ ಆಡೋದು ಇದೆಲ್ಲ ಕಾಮನ್. ಅವ್ರ ಜೊತೆ ಸುಮಾರು ಸತಿ ಜಗಳ ಆಡಿದ್ದೀನಿ ನಾನು. ಬಟ್ ಈ ಪ್ರೊಫೆಷನ್ ಅಥವಾ ಏನಂತಾರೆ ಇದು ಚೇಂಜ್ ಆಗಿದ್ದು ಮೇಜರ್ ಗ್ಯಾಪ್ ಆಗೋಕ್ಕೆ ಕಾರಣ ಅಷ್ಟೆ.
ಸೊ ಅದು ಅವಳಿಗೆ ಕೇಳಬೇಕು. ನೆಕ್ಸ್ಟ್ ಟೈಮ್ ಅವಳನ್ನ ಇಂಟರ್ವ್ಯೂಗೆ ಕರೆದ್ರೆ ಈ ಕ್ವೆಶನ್ ಅವಳಿಗೆ ಕೇಳಿ. ಯಾಕಂದರೆ ಅವಳು ಯಾವಾಗಲೂ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು. ಅವಳು ಮಂಗಳೂರಲ್ಲಿರೋದು. ಶೂಟಿಂಗ್ ಮಾಡಿದ್ರೆ ಅವಳು ಬರ್ಬೇಕು ನಮ್ಮ ಮನೆಗೆ, ಅವಳು ಬರಲ್ಲ. ಯಾಕೋ ಆಗ್ತಾ ಇಲ್ಲ. ಓ ಇನ್ನೂ ಲಾಕ್ ಆಯ್ತಿದು. ವಾವ್. ಬ್ಯಾಂಗ್ಳೂರ್ ಟೈಮ್ಸಲ್ಲಿ ನಿಮ್ಮ ಆರ್ಟಿಕಲ್ ಬಂದಿದ್ದು ಎಷ್ಟು ಖುಷಿ ಕೊಡ್ತು, ಹೇಗೆ ನಡೀತು ಇದು ಪ್ರೋಸೆಸ್? ಬ್ಯಾಂಗ್ಳೂರ್ ಟೈಮ್ಸ್ ನನಗೆ ಅದ್ರಲ್ಲಿ ಫೀಚರ್ ಆಗಬೇಕು ಅನ್ನೋದು ಆಲ್ಮೋಸ್ಟ್ 4-5 ವರ್ಷದಿಂದ ಕನಸು. ಬಿಕಾಸ್ ನಾನು ಬ್ಯಾಂಗ್ಳೂರ್ ಟೈಮ್ಸ್ನ ಫಾಲೋ ಮಾಡ್ತಾಯಿದ್ದೆ. ಆ್ಯಂಡ್ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಆರ್ಟಿಕಲ್ ಬರೋದು ಇಟ್ಸ್ ನಾಟ್ ಈಸಿ. ಅಂದರೆ ಯಾಕೆ ಅಂದರೆ ಅಲ್ಲಿ ಪೇಯ್ಡ್ ಆರ್ಟಿಕಲ್ ಬರ್ಸ್ಕೋಬೇಕು ಅಂದರೆ ಇಟ್ ಇಸ್ ಟೂ ಕಾಸ್ಟ್ಲಿ. ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಪೇ ಮಾಡೆಲ್ಲ ಬರ್ಸ್ಕೊಳಕ್ಕಾಗಲ್ಲ. ಅದನ್ನು ನಾವು ಅಚೀವ್ ಮಾಡಿನೇ ಬರಬೇಕು ಅನ್ನೋದು ನಂಗೆ ಗೊತ್ತು. ಆ್ಯಂಡ್ ಇಟ್ಸ್ ಟೂ ಏನಂತಾರೆ, ಮನಸ್ಸಿಗೆ ತುಂಬ ಹತ್ತಿರ ಆದಂಥ ಸ್ಟೇಜ್ ನನಗೆ ಬ್ಯಾಂಗ್ಳೂರ್ ಟೈಮ್ಸ್. ಫಸ್ಟ್ ಟೈಮ್ ನಾನು ಯಾರ್ಯಾರೋ ಗೊತ್ತಿರೋರ ಹತ್ರ ಹೇಳ್ಬಿಟ್ಟು ನಂಗೆ ಬ್ಯಾಂಗ್ಳೂರ್ ಟೈಮ್ಸ್ ಅವರನ್ನು ಪರಿಚಯ ಮಾಡಿಸಿ ಅಂತೆಲ್ಲ ಓಡಾಡಿಕೊಂಡು, ಐ ರಿಮೆಂಬರ್ ನಾನೇ ಕೇಳ್ಕೊಂಬಿಟ್ಟು ನಾನು ಬರ್ತೀನಿ ಅಂತ ಬ್ಯಾಂಗ್ಳೂರ್ ಟೈಮ್ಸ್ ಫ್ಯಾಷನ್ ವೀಕಿಗೆ ಹೋಗಿದ್ದೆ ನೋಡೋಕ್ಕೆ. ಅಲ್ಲಿ ಹೋದಾಗ ಹ್ಯಾಡ್ ಸ್ಪೋಕನ್ ಟು ಆಲ್, ಹಾಗಾಗಿ ಹಂಗೆ ಪರಿಚಯ ಆಗಿದ್ದು ಬ್ಯಾಂಗ್ಳೂರ್ ಟೈಮ್ಸ್ ಅವರು. ಬಟ್ ಈಗ ಆಫ್ಟರ್ ನನ್ನ ಸಿನಿಮಾಗಳಾಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಸ್ ಅ ಫ್ಯಾಮಿಲಿ ನನ್ನ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ಕವರ್ ಪೇಜಲ್ಲಿ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಬಂದಿದ್ದೆ, ಮುಂಚೆನೂ ಇತ್ತು. ಬಟ್ ನನ್ನ ಬಗ್ಗೆ ಬಂದಿರಲಿಲ್ಲ. ಯಾವುದೋ ಒಂದು ಫೆಸ್ಟಿವ್ ಬಗ್ಗೆ ಅದೆಲ್ಲ ಶೂಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಬಂದಿತ್ತು. ಬಿಟ್ಟರೆ ಕಂಪ್ಲೀಟ್ ಶರಣ್ಯ ಆಗಿ ಫಸ್ಟ್ ಆರ್ಟಿಕಲ್ ಮೊನ್ನೆ ಬಂದಿದ್ದು. ಇಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ ಬ್ಯಾಂಗ್ಳೂರ್ ಟೈಮ್ಸ್. ಬಿಕಾಸ್ 5 ವರ್ಷದ ಕನಸದು. ಓ ಅದು ಟೈಮ್, ಅದು ಆಗೋಯ್ತು. ಗಾಡಿ ರೈಟ್ ಇಂಡಿಕೇಟರ್ ಇದು ನೀವು ನನಗೆ ಅಂತ ಮಾಡಿರೋ ಕ್ವೆಶನ್ ಅಲ್ಲ ಇದು. ಗಾಡಿ ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಸೈಡ್ ಹೋಗೋದು ಉಂಟಾ? ಬೇಜಾನು. ಇನ್ಫ್ಯಾಕ್ಟ್ ನಮ್ಮ CK ಡ್ರೆಸ್ ರೆಂಟಲ್ಸ್ ಅವ್ರು ಇದ್ದಾರೆ, ಅವರು ಇದನ್ನ ನೋಡ್ಬಿಟ್ಟು ನಂಗೆ ಯಾವಾಗಲೂ ರೇಗ್ಸೋರು, ಗಾಡಿ ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಹೋಗ್ತಿರಲ್ಲ ಅಂತ. ಸೊ ಆ ಥರ ಎಲ್ಲ ಆಗ್ತಾ ಇರತ್ತೆ. ಅದೆಲ್ಲ ಏನು ಅದರಲ್ಲಿ ಏನಿದೆ, ಜಸ್ಟ್ ಬೈ ಮಿಸ್ಟೇಕ್ 1-2 ಸತಿ ಹಂಗಂತ ಐ ಆಮ್ ನಾಟ್ ಪ್ರೌಡ್ ಆಫ್ ಇಟ್. ಹಂಗೆಲ್ಲ ಮಾಡಬಾರ್ದು. ರೈಟ್ ಇಂಡಿಕೇಟ್ರ್ ಅದಕ್ಕೆ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಇಂಡಿಯನ್ಸಲ್ಲಿ ನಾವು ಏನಂತಾರೆ ಅದಕ್ಕೆ, ಟೆಸ್ಲಾ ಎಲ್ಲ ವರ್ಕ್ ಆಗಲ್ಲ ಅನ್ನೋದು ಇದಕ್ಕೆ. ಟೆಸ್ಲಾ ತಂದುಬಿಟ್ರೆ ಮುಗಿದ ಕತೆ ಅಂತ ಆಯಿತು. ಇದು ಯಾಕೋ ಆಗ್ತಾ ಇಲ್ಲ, ನಾನು ಕಟ್ಟೆ ಆಗ್ಬೇಕಷ್ಟೇ ಈಗ. ಮೊದಲ ಅವಾರ್ಡ್ ಸೈಮಾನ ಅನುಭವ ಹೇಗಿತ್ತು? ಸೈಮಾ ನನಗೆ ಇನ್ಫ್ಯಾಕ್ಟ್ ಅವಾರ್ಡ್ ಫಂಕ್ಷನ್ ಅಂದರೆ ತುಂಬ ಇಷ್ಟ. ನಾನು ಸೀರಿಯಲ್ ಮಾಡೋತ್ತಿಗೆ, ಗಟ್ಟಿ ಮೇಳ ಮಾಡೋತ್ತಿಗೆ ಐ ವಾಸ್ ಸೋ ಅನ್ಫಾರ್ಚುನೇಟ್. ಬಿಕಾಸ್ ನನಗೆ ನಾನು ಜಾಯಿನ್ ಆಗಬೇಕಾದ್ರೆ ಅವಾರ್ಡ್ ಮುಗ್ದಿತ್ತು ಫಂಕ್ಷನು. ಆ್ಯಂಡ್ ನಾನು ಎಕ್ಸಿಟ್ ಆದಮೇಲೆ 2 ಮಂತ್ಸಿಗೆ ಮತ್ತೆ ಅವಾರ್ಡ್ ಫಂಕ್ಷನ್ ಬಂದು. ಬಿಕಾಸ್ ನಾನು 7 ಮಂತ್ಸ್ ಅಷ್ಟೇ ವರ್ಕ್ ಮಾಡಿದ್ದು ಸೀರಿಯಲ್. ನಂಗೆ ಎಷ್ಟು ಬೇಜಾರಾಗಿತ್ತು ಅಂದರೆ, ಅವಾರ್ಡ್ ಫಂಕ್ಷನಲ್ಲಿ ಒಂದು ನಾಮಿನಿನೂ ಮಾಡಿಲ್ಲ, ಒಂದು 7 ತಿಂಗಳಲ್ಲಿ ಮುಗಿಸ್ಬಿಟ್ರಲ್ಲ ಅಂತ ಸಖತ್ ಬೇಜಾರಾಗಿತ್ತು. ಬಟ್ ಸೈಮಾದಲ್ಲಿ ನಾಮಿನೇಟ್ ಆದಾಗ ಐ ವಾಸ್ ಲೈಕ್, ಅಂದರೆ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ನನ್ನ ನಾಮಿನೇಟ್ ಬೇರೆ ಮಾಡಿದ್ದಾರೆ ಅಂತ ನನ್ನನ್ನು ನಾನೇ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ. ಇನ್ಫ್ಯಾಕ್ಟ್ ನಾಮಿನೇಟ್ ಮಾಡಿದ್ದಾರೆ, ಖುಷಿ ಆಗ್ತಾ ಇದೆ ಅಂತ. ಬಟ್ ಯಾವಾಗ ದೇ ಅನೌನ್ಸ್ಡ್ ಮೈ ನೇಮ್ ವಿನ್ನರ್ ಅಂತ, ಇಟ್ ವಾಸ್ ಲೈಕ್ ಲಡ್ಡು ಒಂದು ಬಾಯಿಗೆ ಬಿತ್ತ ಮೂಮೆಂಟ್. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ಆ್ಯಕ್ಟ್ರ್ ಆಗ್ಬೇಕು ಅಂದ್ಕೊಂಡಾಗೆಲ್ಲ ಸಿಕ್ಕಿದ್ದು. ಈಗ ಇದು ಸಿಕ್ತು ಅಂದರೆ ಹಾಯ್, ಥ್ಯಾಂಕ್ಸ್ ಫಾರ್ ದಿಸ್ ಅವಾರ್ಡ್, ನಮ್ಮ ಅಪ್ಪಂಗೆ ಥ್ಯಾಂಕ್ಸ್, ಅಮ್ಮಂಗೆ ಥ್ಯಾಂಕ್ಸ್ ಅಂತ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಸೊ ಅವತ್ತು ಸಡನ್ನಾಗಿ ನಿಜವಾಗ್ಲೂ ಮೈಕ್ ಕೊಟ್ಟು ಎಲ್ಲರೂ ಲೈಕ್ ಟಾಪ್ ಮೋಸ್ಟ್ ಆ್ಯಕ್ಟ್ರೆಸ್ ಫ್ರಮ್ ಸೌತ್ ಇಂಡಿಯಾ ಕೂತಿದ್ರು. ಅವ್ರ ಮುಂದೆ ಮಾತಾಡೋದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಇದನ್ನೇ ಹೇಳ್ಬಿಟ್ಟೆ, ನಾನು ವಾಶ್ರೂಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಈಗ ಸ್ಟೇಜ್ ಮೇಲೆ ಬಂದ್ಬಿಟ್ಟಿದ್ದೀನಿ ಅಂತ. ಇಷ್ಟು ಸ್ಟುಪಿಡಾಗಿ ಸ್ಟೇಜಲ್ಲಿ ಆನ್ಸರ್ ಮಾಡಿದೆ. ನಿಮ್ಮ ಪ್ರಕಾರ ಆ್ಯಕ್ಟಿಂಗ್ ಅಂದರೆ ಏನು? ಪರ್ಫೆಕ್ಟ್ ಕ್ವೆಶನ್ ಫಾರ್ ಅನ್ ಆ್ಯಕ್ಟರ್. ನನ್ನ ಪ್ರಕಾರ ಆ್ಯಕ್ಟಿಂಗ್ ಅಂದರೆ ಟು ಲಿವ್ ದ ಕ್ಯಾರೆಕ್ಟರ್ ಅಷ್ಟೇ. ಅಂದರೆ ನಾನು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ನಾನೇನು ಅಂದ್ಕೊಳ್ಳೋದು ಅಂದರೆ, ನಾವೊಂದು ನೋಡಬೇಕಾದ್ರೆ ಆ್ಯಸ್ ಅನ್ ಆಡಿಯನ್ಸ್ ಒಂದು ಪಾತ್ರ ನೋಡಬೇಕಂದ್ರೆ ನಾನು ಕನೆಕ್ಟ್ ಆಗಬೇಕು ಆ ಪಾತ್ರಕ್ಕೆ, ಅಲ್ಲಿ ಫೇಕ್ ಇರಬಾರ್ದು ಅಂತ. ಅಂದರೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಏನೋ ಒಂದು,
ಈಗ ನಾರ್ಮಲಿ ನಾನು ನಮ್ಮ ಅಮ್ಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಊಟ ನಾವು ನಾರ್ಮಲಾಗಿ ಹೆಂಗೆ ಮಾಡ್ತೀವಿ ಊಟನ, ಹಿಂಗೆ ಕುತ್ಕೊಂಡು ಏನೋ ತಿಂತಾ ಇರ್ತೀವಿ. ಬಟ್ ನಾವು ಆ್ಯಕ್ಟಿಂಗ್ ಅಂದ ತಕ್ಷಣ ಹಿಂಗೆಲ್ಲ ಅದೆಲ್ಲ ಇದು ಆ್ಯಕ್ಚುಲಿ ಆ್ಯಕ್ಟಿಂಗ್, ಬಟ್ ಆ್ಯಕ್ಟ್ ಮಾಡಬಾರ್ದು. ಸೊ ನನ್ನ ಪ್ರಕಾರ ದ ಬೆಸ್ಟ್ ಆ್ಯಕ್ಟಿಂಗ್ ಅಂದರೆ ಅಬ್ಸರ್ವೇಷನ್ ಆ್ಯಂಡ್ ಜನ ಹೆಂಗಿರ್ತಾರೋ ಹಾಗೆ ರಿಯಲ್ ಲೈಫಲ್ಲಿ ಹೇಗಿರ್ತಾರೋ ಹಾಗಿದ್ರೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ನಾನು ಹೆಂಗೆ ಆ್ಯಕ್ಟಿಂಗ್ ಕಲಿತೀನಿ ಅಂತ ಅಂದರೆ, ಇನ್ಫ್ಯಾಕ್ಟ್ ಜನರಲ್ ಆಗಿ ನಮ್ಮ ಮನೇಲೇನೋ ಮಾತಾಡ್ತಾ ಇರ್ತೀನಿ ಅಮ್ಮನ ಹತ್ರ, ಸಡನ್ನಾಗಿ ಪಾಸ್ ಮಾಡಿ ಓಕೆ ನಾನು ಯಾವ ಥರ ಮಾತಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಎಷ್ಟು ಹುಚ್ಚೆ ಆಗ್ಬಿಟ್ಟಿದೆ ಅಂದರೆ, ಐ ವಾಸ್ ಕ್ರೈಯಿಂಗ್, ಏನೋ ಒಂದು ಪ್ರಾಬ್ಲಮ್ ಆದಾಗ ಫ್ಯಾಮಿಲಿ ಇಶ್ಯೂ, ಅಳ್ತಾ ಇದೆ, ಸಡನ್ನಾಗಿ ಸ್ಟಾಪ್ ಮಾಡಿ ಮಿರರ್ ಮುಂದೆ ಹೋಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದಟ್ ನಿಜವಾಗ್ಲೂ ನಾನು ಹೆಂಗೆ ಅಳ್ತೀನಿ ಅಂತ ನೋಡಬೇಕಿತ್ತು. ಸೊ ಈ ಥರ ನಾನು ಆ್ಯಕ್ಟಿಂಗ್ ಕಲಿಯೋದು. ಸೊ ರಿಯಲ್ ಲೈಫಲ್ಲಿ ಏನು ಆಗುತ್ತೆ ಸುತ್ತಮುತ್ತ, ನಂದಷ್ಟೇ ಅಲ್ಲ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಇವ್ರು ಹೆಂಗೆ ರಿಯಾಕ್ಟ್ ಈ ಅಬ್ಸರ್ವೇಷನ್ನ ಅಬ್ಸರ್ವ್ ಮಾಡಿ ಅದನ್ನೇ ಪ್ಲೇ ಮಾಡಿದ್ರೆ ದಟ್ ಇಸ್ ಆ್ಯಕ್ಟಿಂಗ್. ಏನೋ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡಬೇಕು ಅಂತ ಆ್ಯಂಗಲ್ ಎಲ್ಲ ನೋಡಿಕೊಂಡು ಮಾಡೋದು ಆ್ಯಕ್ಟಿಂಗ್ ಅಲ್ಲ. ಆ್ಯಂಡ್ ಆಲ್ಸೋ ಲುಕ್ಸನ್ನು ಮೇಜರ್ ಕಾನ್ಸಂಟ್ರೇಟ್ ಮಾಡೋದು ಆ್ಯಕ್ಟಿಂಗ್ ಅಲ್ಲ ಅಂತ ನನಗನ್ಸುತ್ತೆ. ಆಗೋಯ್ತು. ಇನ್ನೇನು 2 minutes. ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದಾಗ ಕಾರ್ ನಿಲ್ಲಿಸಿ ಓಪನ್ ಪ್ಲೇಸಲ್ಲಿ ಲೈಕ್ ಫಾರೆಸ್ಟ್ ಏರಿಯಾ, ಗಿಡ ಮರ ಹಿಂದೆ ಅಲ್ಲಿ ಇಲ್ಲಿ ನೋಡಿ ಯಾರೂ ಇಲ್ಲ ಅಂತ ಪೀ ಮಾಡಿದ್ದುಂಟ. ಅಫ್ಕೋರ್ಸ್ ಮಾಡಿದ್ವಿ. ಯಾಕಂದರೆ ನನಗಂತೂ ಐ ಆಮ್ ಲೈಕ್ ತುಂಬ ನೀರು ಕುಡಿತೀನಿ ಆ್ಯಂಡ್ ತುಂಬ ಅದರಲ್ಲೂ ಎಸ್ಪೆಷಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳದ್ದು ಮೇಜರ್ ಕಂಪ್ಲೇಂಟೇನೆ ನನಗೆ ಮೋರ್ ಸ್ಟಾಪ್ಸ್ ಕೊಡಬೇಕು ಅಂತ. ಆ್ಯಂಡ್ ಡೆಫಿನೆಟ್ಲಿ ಎವ್ರಿ ಟೈಮ್ ಪೆಟ್ರೋಲ್ ಬಂಕ್ ಅದು ಇದು ಹುಡ್ಕೋಕ್ಕಾಗಲ್ಲ, ಎಷ್ಟೋ ಸತಿ. ಆ್ಯಂಡ್ ನನಗದು ರೂಢಿ ಇದೆ, ಯಾಕಂದರೆ ನಮ್ಮೂರಲ್ಲಿ ಶಿವಮೊಗ್ಗದಲ್ಲಿ ಚಿಕ್ಕ ವಯಸ್ಸಿದ್ದಾಗ ವಾಶ್ರೂಮ್ಸ್ ಇರಲಿಲ್ಲ. ಸೊ ಯಾವಾಗ್ಲೂ ಅದೇನೋ ಅಂತಾರಲ್ಲ, ಹಾಡಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಊರಲ್ಲಿ. ಸೊ ನನಗೆ ಒಂದೊಂದ್ಸತಿ ಇರಿಟೇಟ್ ಆಗೋದು ಅಲ್ಲಿ, ಬಟ್ ಅದು ಕಾಮನ್ ಆಗಿಬಿಟ್ಟಿದೆ ನನಗೆ ಊರಲ್ಲಿ ವಾಶ್ರೂಮ್ಸ್ ಇಲ್ಲದೆ. ಬಟ್ ನೈಟೆಲ್ಲ ಅರ್ಜೆಂಟ್ ಆದಾಗ ಸಿಕ್ಕಾಪಟ್ಟೆ ಭಯ ಆಗೋದು, ಅಮ್ಮನೆಲ್ಲ ಎಬ್ಸ್ಕೊಂಡು ಹೋಗೋದು, ಅದೆಲ್ಲ ರೂಢಿ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ಐ ಪ್ರಿಫರ್ ಗೋಯಿಂಗ್ ಟು ಫಾರೆಸ್ಟ್ ದೆನ್ ಕಾಮನ್ ನಾರ್ಮಲ್ ವಾಶ್ರೂಮ್, ಯಾಕಂದರೆ ಕ್ಲೆನ್ಲಿನೆಸ್ ಇರಲ್ಲ, ಅದು ಇದು ಅಂತ ಪ್ರಾಬ್ಲಮ್ ಆಗುತ್ತೆ. ಬಟ್ ಮದರ್ ನೇಚರ್ ಇಸ್ ಆಲ್ವೇಸ್ ಕ್ಲೀನ್, ಸೊ ಐ ಪ್ರಿಫರ್. ಲಾಸ್ಟ್ ಕಾಲ ಉಪ್ಪಿ ಸರ್, ಸುದೀಪ್ ಸರ್ ಅಂತ ಬಿಗ್ ಸ್ಟಾರ್ಸ್ ಮೂವಿ ಪ್ರಮೋಷನ್ಸಲ್ಲಿ ಕಾಣಿಸ್ಕೊಳ್ತೀರಾ. ಆದಷ್ಟು ಬೇಗ ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ಸ್ ಜೊತೆನೂ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋ ಟೈಮ್ ಬರಲಿ, ಇನ್ನು ಹೆಚ್ಚು ಫ್ಯಾನ್ಸ್ನ ಗಳಿಸ್ಕೊಳ್ಳಿ ಅಂತ ವಿಶ್ ಮಾಡ್ತೀವಿ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ದಿಸ್ ವಾಸ್ ವೆರಿ ಸ್ಪೆಷಲ್. ಥ್ಯಾಂಕ್ಸ್. ಐ ವಿಲ್ ಟ್ರೆಷರ್ ದಿಸ್. ಇದು ಬೇಕು ನನಗೆ. ಅಯ್ಯಯ್ಯೋ, ಅಷ್ಟೇ ಎದ್ದೋಗ್ಬಿಟ್ರಾ? ಓಯ್ ಯಪ್ಪ, ಹಲೋ, ಐ ವಾಂಟ್ ನನ್ಗೆ ಹಲೋ, ನನಗೆ ಇದು ಕ್ಯಾನ್ಸರ್ ಬೇಕು. ಅವ್ರು ಎದ್ದೋಗ್ಬಿಟ್ರು. ಇದು ಸಾಲ್ವ್ ಮಾಡೋರು ಯಾರೀಗ? ನಿಮ್ಗೇನಾದ್ರು ಇನ್ಸ್ಟ್ರಕ್ಷನ್ಸ್ ಆಗಿದೆ ಯಾರು ಮಾತಾಡೋಂಗಿಲ್ಲ ಅಂತ? ಎಲ್ಲೋದ್ರು ಅವ್ರು? ಇದನ್ನ ಲಾಸ್ಟಲ್ಲಿ ಸಾಲ್ವ್ ಮಾಡ್ತೀವಿ. ನಾನೇನೋ ಮಾಸ್ಕ್ ತೆಗಿತಾರೆ ಲಾಸ್ಟಲ್ಲಿ ರಿವೀಲ್ ಅಂತ, ಆ್ಯಂಡ್ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ದ್ಯಾಟ್. ಆ್ಯಂಡ್ ಇದಕ್ಕೆ ಸಲ್ಯೂಷನ್ ಬೇಕು ಅಂದರೆ ಎದ್ದೇ ಹೋಗ್ಬಿಟ್ರು ಅವರು. ಅವ್ರು ಬರಲ್ವಾ ಇನ್ನ? ಐ ಆಮ್ ಸೋ ಕ್ಲೂಲೆಸ್. ಇದು ಯಾವ್ದು ಗುರು ಇದು? ಫಸ್ಟ್ ಎಪಿಸೋಡ್ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿಸಿರೋದು. ವಾ, ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಆಗಿದೆಯಾ? ಮಾತಾಡೋಂಗಿಲ್ಲ ಯಾರು? ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಗುರು ಇದು